ಹಣ ವಾಪಸ್ ಕೇಳಿದ್ದಕ್ಕೆ ದೃಶ್ಯ ಸಿನಿಮಾ ನೆನಪಿಗೆ ತರುವಷ್ಟು ಚತುರವಾಗಿ ರೂಪಿಸಿದ ಕೊಲೆ. ನಾಪತ್ತೆಯಾಗಿದ್ದ ಯುವ ಇಂಜಿನಿಯರ್ ಕೊನೆಗೆ ತನ್ನದೇ ಬಂಧುವಿನ ಬಲೆಯೊಳಗಿಳಿದ ಭಯಾನಕ ಸತ್ಯ. ಹತ್ತಿ ಬೆಲೆಯ ನೆರೆಹೊರೆಯವರಿಗೆ ಸದಾ ಮುಗುಳ್ನುಗ್ಗಿಸುತ್ತಿದ್ದ 30 ವರ್ಷದ ಇಂಜಿನಿಯರ್ ಶ್ರೀನಾಥ್ ಅಕ್ಟೋಬರ್ 27ರ ಬೆಳಗ್ಗಿನಿಂದಲೇ ವಿಚಿತ್ರವಾಗಿ ಅಸಹಜವಾಗಿದ್ದರು. ಅವರಿಗೆ ಒಂದು ಕರೆ ಬಂದಿತ್ತು. ಅವರ ಸಹೋದರ, ಸಂಬಂಧಿ ಮತ್ತು ಅತ್ಯಂತ ನಂಬಿಕೆಯ ವ್ಯಕ್ತಿ ಪ್ರಭಾಕರ್ ಈತನಿಗೆ ನಿನಗೆ ಕೊಡಬೇಕಿದ್ದ ಹಣ ಕೊಡ್ತೀನಿ ಎಂದು ಮೊಬೈಲ್ನಲ್ಲಿ ಕರೆ ಮಾಡಿ ಕರೆಸಿಕೊಂಡಿದ್ರು. 40 ಲಕ್ಷ ರೂಪಾಯಿ, ವರ್ಷಗಳ ಉಳಿತಾಯ, ಹಣ ಹಿಂದಿರುಗಿಸಿಕೊಳ್ತೀನಿ ಅಂದ ಮೇಲೆ ಅನುಮಾನವೇ ಇರಲಿಲ್ಲ. ಅವರ ಪತ್ನಿಗೆ ತಿಳಿಸಿ ನಾನು ಕುಪ್ಪಗೆ ಹೋಗ್ತೀನಿ, ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದ ಶ್ರೀನಾಥ್. ಆದರೆ ಶ್ರೀನಾಥ್ ಮತ್ತೊಮ್ಮೆ ಮನೆಗೆ ಕಾಲಿಟ್ಟಿರಲಿಲ್ಲ. ಪತ್ನಿಗೆ ತುಂಬಾನೇ ಸಂಶಯ ಕೂಡ ಕಾಡುತ್ತಿತ್ತು. ಆಗ ಶ್ರೀನಾಥ್ನ ಪತ್ನಿ ಪ್ರಭಾಕರ್ಗೆ ಕರೆ ಮಾಡಿದಳು. ಕರೆ ಮಾಡಿದಾಗ ಪ್ರಭಾಕರ್ ಕೊಟ್ಟ ಉತ್ತರ, ನನಗೆ ಗೊತ್ತಿಲ್ವಲ್ರಿ ಅಂತ ಹೇಳಿ ಈತ ಜಾರಿಕೊಂಡ. 2 ದಿನ ಕಳೆದರೂ ಸುದ್ದಿಯೇ ಇಲ್ಲ. ಕೊನೆಗೆ ಹತ್ತಿಬಲಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿತು. ಪೊಲೀಸರ ಹುಡುಕಾಟ, ಕಾಲ್ ಡೇಟಾ, ಸುಳ್ಳಿನ ಜಾಲ. ಮೊದಲು 1 ತಿಂಗಳು ಪ್ರಭಾಕರ್ನ ಕಾಲ್ ರೆಕಾರ್ಡ್ಸ್ನಲ್ಲಿ ಏನೂ ಕೈಗೂಡಲಿಲ್ಲ. ಆದರೆ 2ನೇ ತಿಂಗಳಿನಲ್ಲಿ ಮಾಹಿತಿಯಲ್ಲಿ ಒಂದು ಹೆಸರು ಮಿಂಚಿತ್ತು. ಆತನೇ ಜಗದೀಶ್. ಈ ಇಬ್ಬರು ಹಿಂದೆ ಹಲವಾರು ಕ್ರಿಮಿನಲ್ ಕೇಸ್ಗಳಲ್ಲಿ ಒಟ್ಟಿಗೆ ಇದ್ದ ಖ್ಯಾತಕರು ಎಂದು ಪೊಲೀಸರು ಪತ್ತೆ ಹಚ್ಚಿದರು. ಪೊಲೀಸರ ಮುಂದೆ ಪ್ರಭಾಕರ್ನ ನಾಟಕ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ಕಠಿಣ ವಿಚಾರಣೆಯಲ್ಲಿ ಅಂತಿಮವಾಗಿ ಮಾತು ಜಾರಿ ಬಿತ್ತು. ಅವರನ್ನ ನಾವು ಮನೆಯಲ್ಲಿ ಹೋತು ಹಾಕಿದ್ದೀವಿ, ಹಣ ವಾಪಸ್ ಕೊಡುವುದಾಗಿ ಕರೆಸಿ ಬಾಗಿಲು ಒಳಗೆ ಕಾಲಿಟ್ಟ ಕ್ಷಣಕ್ಕೆ ಸುತ್ತಿಗೆಯಿಂದ ತಲೆಗೆ ಒಡೆದು ಕೊಲೆ ಮಾಡಿದ್ದೀವಿ ಎಂದು ಪ್ರಭಾಕರ್ ಒಪ್ಪಿಕೊಂಡನು. ಭೂಮಿಯಡಗಿದ್ದ ಸತ್ಯ, ಸುತ್ತಿಗೆ ಒಡೆತ ಹೂತ ಶವ. ಪ್ರಭಾಕರನ ಮನೆ ಅಂಗಳದಲ್ಲಿ ತೆಗೆದ ಮಣ್ಣಿನ ಹೊಸದಾಗಿದ್ದ ಗುಂಡಿಯ ಜೇಬುಗಳು. ತಹಶೀಲ್ದಾರ್ ಮೇಲ್ವಿಚಾರಣೆಯಲ್ಲಿ ಮಣ್ಣು ತೆಗೆದಾಗ ಕಾಣಿಸಿಕೊಂಡಿತ್ತು ಶ್ರೀನಾಥನ ದೇಹ. ಸಿನಿಮಾ ತರಹ ಪ್ಲಾನ್ ಮಾಡಿದ್ರು. ನಿಜ ಜೀವನದಲ್ಲಿ ಪ್ರತಿ ಹೆಜ್ಜೆಯೂ ಒಂದು ಸುಳಿವನ್ನೇ ಬಿಟ್ಟಿತ್ತು. ಆ ಸುಳಿವೇ ಅವರನ್ನ ಪೊಲೀಸ್ ಬಲೆಗೆ ಕೊಂಡೊಯ್ತು. ಪ್ರಭಾಕರ್ ಹಿಂದೆ ತನ್ನ ಹೆಂಡತಿಯನ್ನ ಕೊಂದಿದ್ದ. ಜಗದೀಶ್ ತನ್ನ ಪ್ರೇಯಸವನ್ನು ಕೂಡ ಕೊಂದಿದ್ದ. ಜೈಲು ಶಿಕ್ಷೆಯ ನಂತರ ಜನ್ಮ ಬದಲಾಯಿಸಿಕೊಳ್ಳುವ ಬದಲು ಇವರು ಮತ್ತೊಮ್ಮೆ ಮತ್ತೊಬ್ಬರ ಜೀವನ ಹಾಳು ಮಾಡಿದರು. ಶ್ರೀನಾಥ್ ಅವರಿಗೆ ಇವರ ಇಬ್ಬರ ಮೇಲೂ ಅನುಮಾನ ಇರಲಿಲ್ಲ. ದೊಡ್ಡಪ್ಪನ ಮಗ ಅಂತ ನಂಬಿ 40 ಲಕ್ಷ ಕೈಮಗ್ಗಕ್ಕೆ ಕೊಟ್ಟಿದ್ರು. ಆದರೆ ಈ ಪಶ್ಚಾತ್ತಾಪವಿಲ್ಲದ ಹಂತಕರು ಮಾಡಿದ್ದು ಇದು ಒಂದು ದುರ್ಘಟನೆ.